titled Elle Illada Kalpane. This session features Kannada writers who've broken the traditional mold of writing and are writing about topics that really resonate with the readers and ideas of today. We have with us Vital Shenoy, the other panelist, Dr. Shantala. Welcome. First of all, I would like to start this session with saying a word of thanks to the organizers here, BLF, and as well as Mylang for giving us an opportunity here to speak. Idನ್ನು ನಾವು ಕನ್ನಡದಲ್ಲಿ ಮಾಡ್ತೀವಿ, ಮಧ್ಯ ಮಧ್ಯದಲ್ಲಿ ಕನ್ನಡ ಇಂಗ್ಲಿಷ್ ವಿಲ್ ಮಿಕ್ಸ್ ಅಂಡ್ ಡು ಹೋಪ್ ಇಟ್ ಇಸ್ ಓಕೆ. You want to say something? Yeah, I second that. Thank you, organizers and Bangalore Lit Fest for giving this opportunity. ನಾವು ಇದನ್ನ ಎರಡು ಭಾಷೆನಲ್ಲಿ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಸಂವಾದ ಮಾಡೋಣ ಅಂತ ಅನ್ಕೊಂಡಿದೀವಿ. First of all, I would like to ask Mr. Vital Shenoy about the cliche question about what made him write this book on Niguda Nanya. Sure. ನಾನು ಇದನ್ನ ನಮ್ಮ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಕಲ್ತುಕೊಳ್ಳೋ ಅನಿವಾರ್ಯತೆ ಇತ್ತು. ವೆನ್ ಐ ಸ್ಟಾರ್ಟೆಡ್ ಡಿಗಿಂಗ್ ಇನ್ ಟು ದಿಸ್ ಟೆಕ್ನಾಲಜಿ ನನ್ಗೆ ಏನ್ ಅನ್ಸ್ತು ಅಂದ್ರೆ ಇದನ್ನು ಬಹುಶಃ ಎಲ್ಲಾ ಭಾಷೆಯಲ್ಲಿ ಜನರು ತಿಳ್ಕೊಳ್ಳೋ ಅಗತ್ಯ ಮುಂದೆ ಬರಬಹುದು ಅಂತ ಒಂದು ಥಾಟ್ ಬಂತು. ಸೊ ದೆನ್ ಐ ಥಾಟ್ ಇದನ್ನ ಒಂದು ಟೆಕ್ನಾಲಜಿ ಬುಕ್ ಆಗಿ ಬರೆಯೋಣ ಅಂತ ಫಸ್ಟ್ ಥಾಟ್ ಬಂದಿದ್ದು. ದೆನ್ ಇಫ್ ಐ ಜಸ್ಟ್ ರೈಟ್ ಅ ಪ್ಯೂರ್ ಟೆಕ್ನಾಲಜಿಕಲ್ ಬುಕ್ ವಿಚ್ ಇಸ್ ಇಂಗ್ಲಿಷ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗುತ್ತೆ, ಕನ್ನಡದಲ್ಲಿ ಇದನ್ನ ಬರೆಯೋ ಒಂದು ತಂತ್ರಜ್ಞಾನದ ಬುಕ್ ಆಗಿ ಬರೆದ್ರೆ ಅದರ ಒಂದು ಇಟ್ ಮೆ ನಾಟ್ ರೀಚ್ ವೈಡರ್ ಆಡಿಯನ್ಸ್ ಅಂತ ಅನ್ಸ್ತು. ಸೊ ದೆನ್ ಐ ಸ್ಟಾರ್ಟೆಡ್ putting a story around this technology part, and that's how Niguda Nanya was coming. Because we think that such a book probably will come from someone with a commerce background, so it has come with your background, and definitely it has got a lot of technicalities in that. So nimma wide purview ge it's really a great book. Thank you. I'm not an economist at all, so I would like to thank the videos that I watched from Andreas Antonopoulos and Mike Megabni, and so that really helped me understand the economical part of this technology. So this is a unique technology. Idralli kevala bare tantragnanavagi idu yak bekittu anta ondu question barutte if you really go deep into it. So that's when you need this part of why was Bitcoin or blockchain or cryptocurrencies were needed and the question. So that's where I had to touch the economics part of this. So that's how it is. Okay. Now maybe I'll stop to discuss about your book. Okay. Just to set a context, George Orwell, he's a famous English author. So 1984 ಅಂತ ಒಂದು book ಬರ್ದಿರ್ತಾರೆ ಅವರು. That was written in 1940s ಅನ್ಸುತ್ತೆ. So 44 years into the future. ಅದೇ ತರ ಹಾಲಿವುಡ್ ನಲ್ಲಿ ಬುಕ್ಸ್ ಅನ್ನ ಮೂವೀಸ್ ಮಾಡಿರೋ ಒಂದಷ್ಟು ಮೂವೀಸ್ಗಳಿದೆ. ಮೈನಾರಿಟಿ ರಿಪೋರ್ಟ್ ಅಂತ ಒಂದು ಮೂವಿ ದಟ್ ಈಸ್ ಆಲ್ಸೋ ಸೆಟ್ಸ್ ಅಪ್ ಇನ್ 2050 ಅಂಡ್ ಇಟ್ ವಾಸ್ ರಿಲೀಸ್ಡ್ ಇನ್ 2000, 50 ವರ್ಷ. ವಾಲ್ ಇ ಅಂತ ಇನ್ನೊಂದೊಂದು ಸಿನಿಮಾ, ಅದು ಆಲ್ಮೋಸ್ಟ್ ಲೈಕ್ 100 years ಫ್ಯೂಚರ್ಗೆ ಹೋಗುತ್ತೆ. ನಾನೀಗ ಈ ಬುಕ್ಸ್ ಮತ್ತೆ ಈ ಮೂವೀಸ್, ಇಂಗ್ಲಿಷ್ ಮೂವೀಸ್ ನ ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕನ್ನಡದಲ್ಲಿ 10, 20, 30 ಅಲ್ಲ 100 ವರ್ಷನೂ ಅಲ್ಲ, ನೀವು 1000 ವರ್ಷದ ಒಂದು ಫ್ಯೂಚರಿಸ್ಟಿಕ್ ಐಡಿಯಾ ಇಟ್ಕೊಂಡು ಈ ಒಂದು ಬುಕ್ ಬರ್ದಿರಿ 3019. ಸೊ ತುಂಬಾ ಹೆಮ್ಮೆಯ ವಿಷಯ ಇದು. ಈ ಬುಕ್ ನೀವು ಅಷ್ಟು ಅಡ್ವಾನ್ಸ್ಡ್ ಆಗಿ ಅಷ್ಟು ಫ್ಯೂಚರಿಸ್ಟಿಕ್ ಆಗಿ ಬರೆಯುವ ಕಾರಣ ಏನಿತ್ತು? ನೀವು 50 ವರ್ಷ ಅಥವಾ 100 ವರ್ಷದ ಒಂದು ಹೊರೈಸನ್ ಇಟ್ಕೊಂಡು ಬರೀಬಹುದಿತ್ತು, ಬಟ್ ಯು ವೆಂಟ್ 1000 years ahead. ಇದ್ರ ಬಗ್ಗೆ ಹೇಳ್ಬೋದಾ? ಆಕ್ಚುಲಿ ನಾನು ಬುಕ್ ಬರಿಬೇಕಾದ್ರೆ 1000 years ಆದ್ಮೇಲೆ ಹೆಂಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಆಸ್ ಐ ವೆಂಟ್ ಆನ್ ಡೆಲ್ವಿಂಗ್ ಇನ್ ಟು ದ ಟೆಕ್ನಾಲಜಿ, ಐ ರಿಯಲೈಸ್ ದಟ್
it may not be very easy for the next 50 or 100 years. ಈಗ next 50-100 years ನಲ್ಲಿ ಸ್ಟೋರಿ ಬರೆಯೋದು ಬಹಳ ಸುಲಭ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಇವಾಗಿರೋ ಟೆಕ್ನಾಲಜಿನೇ ಅದನ್ನ ಸ್ವಲ್ಪ ಮುಂದೆ ತಗೊಂಡು ಹೋಗಿದ್ರೆ ಮೇ ಬಿ 50-100 years ಅಲ್ಲಿ ಇಟ್ ಇಸ್ ಪಾಸಿಬಲ್ ಅನ್ಸುತ್ತೆ. ಬಟ್ ಟು ಟೇಕ್ ಇಟ್ ಬಿಯಾಂಡ್ ದಟ್ ಐ ಜಸ್ಟ್ ಹ್ಯಾಡ್ ಟು ಇಮ್ಯಾಜಿನ್ ಅಷ್ಟೇ. ಬಟ್ ನನ್ಗೆ ಇವಾಗ ಫಿಯರ್ ಏನ ಅನ್ಸುತ್ತೆ ಅಂದ್ರೆ ನಾನ್ 1000 ವರ್ಷ ಆದ್ಮೇಲೆ ಇದಾಗ್ಬೋದು ಅನ್ಕೊಂಡಿರೋದು ಬಹುಶಃ 500 ವರ್ಷದಲ್ಲೇ ಆಗೋಗ್ಬಿಡುತ್ತೇನೋ. ಬಟ್ ಲಕ್ಕಿಲಿ ಐ ವೋಂಟ್ ಬಿ ಅಲೈವ್ ಅಟ್ ದಟ್ ಟೈಮ್ ಟು ಸಿ ದಟ್ ಇಟ್ ಕ್ಯಾನ್ ಹ್ಯಾಪನ್ ಮಚ್ ಅರ್ಲಿಯರ್ ಅಂತ ಅನ್ಸುತ್ತೆ ನನ್ಗೆ. ದಟ್ ಇಸ್ ಸೋ ವೆರಿ ಟ್ರೂ. ನಾನು ಓದಿದ ಪ್ರಕಾರ ಕೆಲವು ಸೈನ್ಸ್ ಫಿಕ್ಷನ್ ರೈಟಿಂಗ್ ಅಥವಾ ಮೂವಿಗಳು ಇರ್ಬೋದು. ಸ್ಪೆಷಲ್ ಎಕ್ಸಾಂಪಲ್ ಇಸ್ ಸ್ಟಾರ್ ಟ್ರೆಕ್. ಸೊ ಅದರಲ್ಲಿ ಹೇಳಿರುವ ಕೆಲವು ವಿಷಯಗಳು ಆಲ್ರೆಡಿ ಈಗಾಗಲೇ ಬಂದಿದೆ. ಐಪ್ಯಾಡ್ ಆಕ್ಚುಲಿ ವಾಸ್ ಕನ್ಸೀವ್ಡ್ ಇನ್ ಸ್ಟಾರ್ ಟ್ರೆಕ್ ಅಂಡ್ ಐ ಥಿಂಕ್ ಫ್ಯಾಕ್ಸ್ ಮೆಷಿನ್. ಸೊ ಲೈಕ್ ದಿಸ್ ಒಂದು 4-5 ಗ್ಯಾಜೆಟ್ಸ್ ಗಳು ಆ ಮೂವಿನಲ್ಲಿ. ಬಿಕಾಸ್ ಈಗ ಸದ್ಯಕ್ಕೆ ನಮ್ಗಿರೋ ಫಿಸಿಕ್ಸ್ ನಾಲೆಡ್ಜ್ ಆಗ್ಲಿ, ಟೆಕ್ನಾಲಜಿ ನಾಲೆಡ್ಜ್ ಆಗ್ಲಿ, ವಿ ಹ್ಯಾವ್ ನಾಟ್ ಡಿಸ್ಕವರ್ಡ್ ಸಮಥಿಂಗ್ ನ್ಯೂ ಇನ್ ಫಿಸಿಕ್ಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಹತ್ರ ಇರೋದು ಇವಾಗ ಬರೀ 4 dimensions ನಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಫಿಸಿಸಿಸ್ಟ್ ಹೇಳೋ ಪ್ರಕಾರ 10 dimension ಇದೆ. ಸೊ ಆ 10 dimension ನಾವು ಯಾವಾಗ ಡಿಸ್ಕವರ್ ಮಾಡ್ತೀವೋ ಅಷ್ಟು ಬೇಗ ನಾನು ಏನ್ ಸ್ಟೋರಿ ಬರ್ದಿರೋದು ನಿಜ ಆಗತ್ತೆ. ದಟ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇಸ್ we have known knowns. We know some things. ಹೌದು ಇದು ಹಿಂಗೆ ಇದೆ ಸೈನ್ಸ್ ಅಲ್ಲಿ, ಇದು ಹಿಂಗೆ ಇದೆ ಅಂತ ಇರುತ್ತೆ. ಬಟ್ ನಾವು ಸೈನ್ಸ್ ಫಿಕ್ಷನ್ ರೈಟರ್ಸ್ ವಿ ಆಲ್ವೇಸ್ ಡಿಪೆಂಡ್ ಆನ್ known unknowns. ಅಂದ್ರೆ ಇದು ನಮಗೆ ಇದೆ ಅಂತ ಗೊತ್ತು, ಬಟ್ ಏನು ಅಂತ ನಮಗ್ ಗೊತ್ತಿಲ್ಲ. So that is where we play. Everything is played on that. For example, chromosomes, so genetics. So we know that, okay, this gene is responsible for this anta. But nobody has ever thought whether we can manipulate that genes, change that genes, atara. So nam imagination avag atara hogutte. So I think it's very important as science fiction writers to know what are the unknowns, known unknowns, and work on that. Iga nimma idrnalli ಎಲ್ಲ known knowns, but the way you have presented it, called it, I think in Niguda Nanya ಅನ್ನೋದು it has come as a rough translation of cryptocurrency. When everything you have explained it so explicitly, what made you go back and name it still as Niguda Nanya? Or maybe you could have said Niguda Nanya encrypted, ಆ ತರ ಮಾಡ್ಬೋದಾಗಿತ್ತ ಅಂತ. Sure. ಈ ಟೈಟಲ್ ಹಿಂದೆ ಏನು ಯೋಚನೆ ಇತ್ತು ಅಂತ ಹೇಳಿದ್ರೆ, ಇವತ್ತಿಗೂ ಒಂದು ಬಿಟ್ಕಾಯಿನ್, ಬ್ಲಾಕ್ ಚೈನ್, ಕ್ರಿಪ್ಟೋ ಕರೆನ್ಸಿ ಅನ್ನೋ ಒಂದು ವಿಷಯ ನಾಟ್ ಜಸ್ಟ್ ಫಾರ್ ನಾನ್ ಟೆಕ್ನಿಕಲ್ ಪೀಪಲ್, ಈವನ್ ಫಾರ್ ಟೆಕ್ನಿಕಲ್ ಪೀಪಲ್ ಇಟ್ ಇಸ್ ಅ ಡಿಫಿಕಲ್ಟ್ ಥಿಂಗ್ ಟು ಕ್ರ್ಯಾಕ್. ಸುಮಾರಷ್ಟು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇರೋರಿಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇರೋದಿಲ್ಲ, ಮೇಲ್ಮೇಲೆ ಹೈ ಲೆವೆಲ್ ಗೊತ್ತಿರುತ್ತೆ. ಸೊ ಆ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಇಟ್ ಇಸ್ ಸ್ಟಿಲ್ ನಿಗೂಢ ಫಾರ್ ಲಾಟ್ ಆಫ್ ಪೀಪಲ್. Yeah, but the way you have brought it out is so very nice. And ನನ್ಗನ್ಸುತ್ತೆ in a book novel ನೀವು ಅದನ್ನ ಇದು ತೋರಿಸಿದೀರಾ, so many illustrations are there. I really like those books which have illustrations, so maps, so and where is the reference. Maybe many readers may not like it, but they are the ones that actually give us more of a visual ಅಂಡರ್ಸ್ಟ್ಯಾಂಡಿಂಗ್. ಅದು ಇನ್ನೂ ಚೆನ್ನಾಗಿ ಅರ್ಥ ಆಗಕ್ಕೆ ನೀವು ಕೊಟ್ಟಿರೋ ನಿದರ್ಶನಗಳು, ಡ್ರಾಯಿಂಗ್ಸ್ ಅದೇನ್ ಕೊಟ್ಟಿದ್ದೀರಾ ಅದು ತುಂಬಾ ನನ್ಗೆ ಇಷ್ಟ ಆಯ್ತು. ಅಂಡ್ ಯು ಹ್ಯಾವ್ ಬ್ರಾಟ್ ಇಟ್. ನೀವು ಹೇಳೋ ಪ್ರಕಾರ ಆ ಬುಕ್ ಅಲ್ಲಿ ಮಧ್ಯ ಏನಿದೆ ಅದೇ ಕಷ್ಟ ಅಂತ, ಬಟ್ ನನ್ಗೆ ಅದೇ ಜಾಸ್ತಿ ಇಷ್ಟ ಆಯ್ತು. ಬಿಕಾಸ್ ಆ ಕಡೆ ಈ ಕಡೆ ಜಸ್ಟ್ ಟು ಕಂಪ್ಲೀಟ್ ದ ಪಿಕ್ಚರ್ ನೀವು ಕತೆ ಹೆಣೆದಿದ್ದೀರಾ. ಅಂಡ್ ಈವನ್ ಇನ್ ದಟ್ ಶೋಯಿಂಗ್ ದಟ್ ಎಷ್ಟು ಕಷ್ಟ ಇದೆ ಬ್ಲಾಕ್ ಚೈನ್ ಅಂತ ತೋರಿಸಿ, ಅಲ್ಲಿ ಬ್ಲಾಕ್ ಚೈನು ಮತ್ತೆ ಇದರಲ್ಲಿ ಕ್ರೈಮ್ ಕೂಡ ಹೆಂಗ್ ಮಾಡ್ಬೋದು ಅಂತಾನು ತೋರಿಸ್ಬಿಟ್ಟಿದ್ದೀರಾ. ಸೊ ಐ ಥಿಂಕ್ ಯು ಗಾನ್ ಒನ್ ಸ್ಟೆಪ್ ahead of this ಅಂತ ಅನ್ಸುತ್ತೆ. Thank you. I think ಅದು without the illustrations and figures and other examples, ಅದನ್ನ ಸ್ವಲ್ಪ ಪ್ರೆಸೆಂಟ್ ಮಾಡೋದು ತುಂಬಾನೇ ಕಷ್ಟ ಇತ್ತು. ಈಗ ಆಕ್ಚುಲಿ ಅದನ್ನ ಆಡಿಯೋ ಬುಕ್ ಮಾಡ್ಬೇಕು ಅಂತ plans ಇದೆ, but because of these illustrations, it is a difficult thing to do it as an audio book. So yeah, so it was definitely needed anta nange anstu, and not like just to fill up the pages or just to give some
more weightage to the book ಅದನ್ನ ಹಾಕಿಲ್ಲ. I thought it was complimenting very well ಅಂತ ಅನ್ಸ್ತು. ಸೊ ನೀವು ಮಧ್ಯಭಾಗವನ್ನು ಓದಿ ಅದನ್ನೇ ನೀವು ಇಷ್ಟಪಟ್ಟಿರಿ ಅಂತ ಹೇಳಿದ್ರೆ that is really an honor. And somewhere along the line, I also think that because the protagonist in the story, his name is Vivek, and his name also starts from V. He is also into all the software coming from US. Probably you identified yourself with that character anta annistu to some extent. ಸ್ವಲ್ಪ ಮಟ್ಟಿಗೆ ಅದು ನಿಜ. ಆ ಮಧ್ಯಭಾಗದಲ್ಲಿರೋ ವಿವೇಕ್ ಮಾತ್ರ ಬಹುಶಃ ನಾನು ಇರ್ಬೋದೇನೋ ಅಂತ ಐ ವುಡ್ ಇಮ್ಯಾಜಿನ್ ಮೈಸೆಲ್ಫ್. ವಿವೇಕ್ನ ಬಾಯಿಯಲ್ಲಿ ನಾನು ಒಂಥರ ಸೆಮಿನಾರ್ ತರ ಮಾಡಿ ಇದನ್ನ ಪ್ರೆಸೆಂಟ್ ಮಾಡಿದ್ದೆ. ಸೊ ಇಟ್ ಈಸ್ ಟ್ರೂ, ವೆನ್ ಐ ವಾಸ್ ರೈಟಿಂಗ್ ಇಟ್ ನಾನೇ ಒಂದು ಸೆಮಿನಾರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಇಮ್ಯಾಜಿನ್ ಮಾಡಿಕೊಂಡು ಐ ಪುಟ್ ಇಟ್ ಇನ್ ವಿವೇಕ್ಸ್ ವರ್ಡ್ಸ್ ಇದರಲ್ಲಿ. ಸೊ ದಟ್ಸ್ a good observation. ಯಾರು ಇದನ್ನ ಕೇಳಿರ್ಲಿಲ್ಲ, ಸುಮಾರು ಜನ ಓದಿದ್ದಾರೆ, ಬಟ್ ಈ ತರ ಒಂದು ಅಬ್ಸರ್ವೇಷನ್ ಮಾಡಿರ್ಲಿಲ್ಲ. ಸೊ ಥ್ಯಾಂಕ್ ಯು ಅಗೇನ್. ಈಗ ಸ್ವಿಚಿಂಗ್ ಬ್ಯಾಕ್ ಟು 3019 AD, ಇದು 1000 ವರ್ಷ ಮುಂದೆ ನಡೆಯೋ ಒಂದು ಕಥೆ ಆಗಿದ್ರಿಂದ ಆಸ್ ಎ ರೈಟರ್ ನನ್ಗೆ ಒಂದು ಕಾದಂಬರಿ ಬರಿಬೇಕಾದ್ರೆ, ಯಾವುದೋ ಒಂದು ಪ್ರೆಸೆಂಟ್ ಜನರೇಷನ್ ಒಂದು ಕಾದಂಬರಿ ಬರಿಬೇಕಾದ್ರೆ ಅದರಲ್ಲಿ ಎಷ್ಟು ಕಷ್ಟ ಇದೆ. ಒಂದು 100-150 pages ಒಂದು ಕತೆ ಇಲಸ್ಟ್ರೇಟ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಬಟ್ 1000 years ahead ನೀವು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳು ಆಗಿದ್ದು, ಒಂದು ಕ್ಯಾರೆಕ್ಟರ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇದ್ದಾನೆ. ಸೊ ವಾಟ್ ವುಡ್ ಬಿ ಹಿಸ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಥಿಂಕ್ ಮಾಡಕ್ ಆಗಲ್ಲ. 1000 years ಲೇಟರ್ ಕಾರ್ಸ್ ಗಳಿರುತ್ತಾ ಅಥವಾ ಹಾರ್ಕೊಂಡು ಹೋಗ್ತಾರ? ಸೇಮ್ ಥಿಂಗ್ ಆ ಟೈಮಲ್ಲಿ ಏನು ತಿಂತಾರೆ ಜನ, ಏನು ಕುಡಿತಾರೆ, ಅಥವಾ ವಾಟ್ ವಿಲ್ ದೇ ಡೂ, ಅದನ್ನೆಲ್ಲ ನೀವು ಒಂದು ಇಟ್ಸ್ ಎ ಸ್ಮಾಲ್ ಥಿಂಗ್ ಇನ್ ಎ ಸ್ಟೋರಿ, ಬಟ್ ಬಿಕಾಸ್ ಯು ಆರ್ ಗೋಯಿಂಗ್ 1000 years ahead, ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ನೀವು ತುಂಬಾ ರಿಸರ್ಚ್ ಮಾಡ್ಬೇಕಾಗಿ ಬಂತ, ಅಥವಾ ಹೇಗೆ ನಿಮ್ಗೆ ಇದು 250 ಪುಟ ನೀವು ತುಂಬಾ ಚೆನ್ನಾಗಿ ಆ ಒಂದು ಎವ್ರಿ ಸ್ಮಾಲ್ ಆಸ್ಪೆಕ್ಟ್ ನ ಅದು ಆಕ್ಚುಲಿ ಸೈನ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಕೆನಾಟ್ ಡೆವಲಪ್ ಆನ್ ಇಟ್ಸ್ ಓನ್ ಆರ್ ಬೈ ಇಟ್ ಸೆಲ್ಫ್. ಅದಾಗದೆ ಆಗೋದಿಲ್ಲ. ಅದು ಸುತ್ತಮುತ್ತ ಇರೋ ಸಮಾಜ ಆಗ್ಲಿ, ಇದು ಸೊಸೈಟಿ, ದ ಪೊಲಿಟಿಕಲ್ ಪಿಕ್ಚರ್, ಅದನ್ನೆಲ್ಲ ಇಟ್ ಜಸ್ಟ್ ಕಮ್ಸ್ ನ್ಯಾಚುರಲಿ. ಈಗ 1000 ವರ್ಷ ಆದ್ಮೇಲೆ ಹೆಂಗಿರ್ಬೋದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು, ಈಗ ವಿ ನೋ ದಟ್ ಔಟರ್ ಸ್ಪೇಸ್ ಇದೆ, ಔಟರ್ ಪ್ಲಾನೆಟ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ 1000 ವರ್ಷ ಆದ್ಮೇಲೂ ವಿ ವಿಲ್ ನಾಟ್ ಬಿ ಇನ್ ದ ಸೇಮ್ ಸಿಚುವೇಶನ್. ಆಮೇಲೆ ಇವಾಗ ಡಿಫ್ರೆಂಟ್ ಕಂಟ್ರೀಸ್ ಇದೆ. ಆಸ್ ವಿ ಗೋ ಆನ್ ಡಿಸ್ಕವರಿಂಗ್ ಸೋ ಮೆನಿ ಥಿಂಗ್ಸ್, now itself we know that it has become a global village. So in future probably all the governments will sort of come together and it will be a unified earth which is which is tipped against the other planets. So ಬೇರೆ planets ಅಲ್ಲಿ ಇವಾಗ ನಮ್ಗೆ ಗೊತ್ತಿರೋ ಅಷ್ಟೇ ನಾಲೆಡ್ಜ್ ಇರುತ್ತೆ ಅಂತ ನಾವು ಅನ್ಕೊಳ್ಳಕ್ಕೆ ಆಗೋದಿಲ್ಲ. It will be definitely more. So I have to take the political situation also into consideration. Mode of transport, definitely yes. And with so much of ivaga ನಮ್ಮ ಹತ್ರ ಎಷ್ಟೊಂದು gadgets ಇದೆ, with so many gadgets, so many things, ಅವಾಗ it's just human behavior to go on trying to get better and better. So when we have so much of technology, ಅದಕ್ಕೆ ನಾನು ಒಂದು cyborg ಅಂತ ತಂದಿದ್ದೀನಿ, where the human will sort of mingle with the computers. ಸೊ ಸೈಬರ್ ಆರ್ಗಾನಿಸಮ್ಸ್ ಇರ್ಬೋದು. ಆಮೇಲೆ ಇನ್ನೊಂದು ಜೆನೆಟಿಕಲಿ, ಈಗ ಜೆನೆಟಿಕ್ಸ್ ಬಗ್ಗೆ ತುಂಬಾ ರಿಸರ್ಚ್ ಗಳಾಗ್ತಾ ಇದೆ. Right now, because of the Human Genome Project, we know how many genes and what is the function of each of these, most of these genes at least, in the human body. So ಒಂದು ಗೊತ್ತಾಗಿದೆ ಅಂದ್ಮೇಲೆ, see, science is such a thing that ಅದು ಒಂಥರ ನದಿ ತರ ಹರ್ಕೊಂಡು ಹೋಗ್ತಾ ಇರುತ್ತೆ. You cannot stop it. There comes a time when there is a point you cannot go back. So we only have to go forward. Now genes ನ ಕಂಡಿಡ್ತಿದೀವಿ ಅಂದ್ರೆ ಅದನ್ನ ಮ್ಯಾನಿಪುಲೇಟ್ ಮಾಡೋದು ಹೆಂಗೆ ಅಂತಂದ್ರೆ, ಡಿಸೈನರ್ ಬೇಬೀಸ್ ಮಾಡ್ಬೋದಲ್ಲ, ಬರೀ ಡಿಸೀಸ್ ನ. ಸೊ ಇಟ್ ವಿಲ್ ಸ್ಟಾರ್ಟ್ ಲೈಕ್ ದಟ್. ಈ ಡಿಸೀಸ್ ಇಸ್ ಕಾಸ್ ಬಿಕಾಸ್ ಆಫ್ ದಿಸ್ ಜೀನ್, ಸೊ ಪ್ರಾಬಬ್ಲಿ ವಿ ಕ್ಯಾನ್ ಮ್ಯಾನಿಪುಲೇಟ್ ದಿಸ್ ಜೀನ್ ಅಂತ ಶುರು ಮಾಡ್ತಾರೆ. ಇನ್ನೊಂದು 20-30 years ಆದ್ಮೇಲೆ ಜೀನ್ಸ್ ಮಾತ್ರ ಯಾಕೆ ಮ್ಯಾನಿಪುಲೇಟ್ ಮಾಡಬಾರ್ದು, ನಾವು ಬೆಳ್ಳಗಿರೋಂಗ್ ಯಾಕೆ ಮಾಡ್ಕೋಬಾರ್ದು, ನಮ್ಗೆ ಗೋಲ್ಡನ್ ಹೇರ್ ಇರೋಂಗ್ ಯಾಕೆ ಮಾಡ್ಕೋಬಾರ್ದು, ವಾಟ್ ಇಸ್ ರಾಂಗ್?
So they'll start a group who will support that. Yeah, human rights will support. So it will reach a stage when designer babies will become the norm. Yeah, you want to have a designer baby? Okay, you have a designer baby. Or you want to better yourself, attach yourself to a computer, put a computer in your brain or something. Yeah, do it. Why not? Anta? Why? Because the earth wants to be better than in the other planets. So it becomes like one upmanship. Ivaga henge countries try ಮಾಡ್ತಿದ್ಯೋ, probably in future it will be one planet against the other. So the earth will want all its ಎಲ್ಲಾರು better ಆಗ್ಬೇಕು, ಎಲ್ಲಾರು better ಆಗ್ಬೇಕು ಅಂತ earth will try. So that is the way I was able to take all the aspects of a society and just see how it can go into the future. Okay. ನೀವು ಈ ಇದನ್ನ ಎಕ್ಸ್ಪ್ಲೈನ್ ಮಾಡುವಾಗ ನನಗೆ ಒಂದು ಸಣ್ಣ ವಿಷಯ ನಿಮ್ ಪುಸ್ತಕ ಮತ್ತೆ ನನ್ನ ಪುಸ್ತಕಕ್ಕೆ ಒಂದು ಕಾಮನಾಲಿಟಿ ಇರೋದು ಏನಂದ್ರೆ, ನೀವು ಹೇಳಿದ್ರಿ ಒಂದು ಹೋಲ್ ಅರ್ತ್ ನ ಒಂದು ಕಂಟ್ರಿ ಅಥವಾ ಈ ತರ ಒಂದು ಕಾನ್ಸೆಪ್ಟ್ ಬರ್ಬೋದು ಅಂತ. ಈ ಬ್ಲಾಕ್ ಚೈನ್ ಬಿಟ್ಕಾಯಿನ್ ಇಂಟರ್ನೆಟ್ ಆಸ್ ಅ ಕಂಟ್ರಿ ಅಂತ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಈ ಒಂದು ಇದನ್ನ ಡಿಸೈನ್ ಮಾಡಿದ್ದು. ಸೊ ಮೋಸ್ಟ್ಲಿ ಅಲ್ಲಿ ಒಂದು ಸಣ್ಣ ಸಿಮಿಲಾರಿಟಿ ಇತ್ತೇನೋ. See that it starts, ನೀವು ಹೇಳ್ದಂಗೆ ಬ್ಲಾಕ್ ಚೈನ್ ಅದ್ರಲ್ಲಿ ನೀವು ಹೇಳಿದೀರಾ how this any scientific discovery or invention starting from electricity to wheels, it always has advantages as well as disadvantages. Nim blockchain alli apparently it is something that is so foolproof that nobody can act on it. Suppose there is a cyborg whose brain is now attached to this blockchain. It might happen in future. We really don't know. So avaga cyborgs ge bere rules tartare. So ನಾನು ಆತರ ಎಲ್ಲ ಯೋಚನೆ ಮಾಡಿರ್ತಿದ್ದೆ. ಇವಾಗ ಸೈಬಾರ್ಗ್ ಅಂತಿದ್ರೆ ಅಥವಾ ಡಿಸೈನರ್ ಅಂತ, ಓಕೆ, ಗವರ್ಮೆಂಟ್ ಹ್ಯಾಸ್ ಸೆಡ್ ಯು ಕ್ಯಾನ್ ಮೇಕ್ ಡಿಸೈನರ್ ಬೇಬೀಸ್, ಬಟ್ ದೇರ್ ಶುಡ್ ಬಿ ಅ ಲಿಮಿಟ್. ಸೊ 7 jeans ಕಿನ್ನ ಜಾಸ್ತಿ ಮಾಡಬಾರ್ದು. ಅದ್ ಸುಮ್ನೆ ನಾನೇ ಅನ್ಕೊಂಡಿರೋದು. 7 jeans ಕಿನ್ನ ಜಾಸ್ತಿ ಮಾಡಬಾರ್ದು. ಸೊ ಈ ಸೈಬಾರ್ಗ್ಸ್ ಕೀ ಪೊಸಿಷನ್ಸ್ ಅಲ್ಲಿ ಇಡಬಾರ್ದು. ಅಂದ್ರೆ ಸೆಕ್ಯೂರಿಟಿ, ಅರ್ತ್ ಸೆಕ್ಯೂರಿಟಿ ಅಂತ ಕಡೆ ಎಲ್ಲ ಸೈಬಾರ್ಗ್ ನಿಟ್ರೆ ನೀವ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಹ್ಯಾಕ್ ಮಾಡ್ಬೋದು. ನಿಮ್ ಬುಕ್ ಅಲ್ಲೇನೆ ಸುಮ್ನೆ ಇಂಟ್ರೊಡ್ಯೂಸ್ ಮಾಡಿದ್ದನ್ನೇ ನೀವು ಅದು ಪಬ್ಲಿಕ್ ಕೀ, ಪ್ರೈವೇಟ್ ಕೀ ಅಂತ ಅದನ್ನ ಆಬ್ವಿಯಸ್ ಆಗಿ ನಾವು ಹಂಗೆ ಹೇಳಿರುವಾಗ ಡೆಫಿನೆಟ್ಲಿ ಹ್ಯಾಕರ್ಸ್ ವಿಲ್ ಐಡೆಂಟಿಫೈ ಸಮ್ ಮೆಥಡ್ of doing this ansate. And apart from this, maybe I should not be asking you because you're not a financier. I understood all the technical aspects of cryptocurrency and blockchain when I read your book, but still there is someone who must be making money with this concept. There could be, but ನನ್ನ ಅದಕ್ಕೆ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಅಂತ ಇದ್ರೆ, ಈ ಬಿಟ್ಕಾಯಿನ್ ಅನ್ನೋದು ಸುಮಾರು ಒಂದು 10 ವರ್ಷದಿಂದ ಈಗ ಇದೆ. ಸೊ ಇಫ್ ಸಂಬಡಿ ವಾಸ್ ರನ್ನಿಂಗ್ ಸಮ್ ಸಾರ್ಟ್ ಆಫ್ ಸ್ಕೀಮ್ ಆರ್ ದಿಸ್ ಥಿಂಗ್ ಟು ಎಕ್ಸ್ಟಾರ್ಟ್ ಮನಿ, ಆಲ್ರೆಡಿ ಇದನ್ನ ಮಾಡ್ತಿದ್ರೇನೋ. ಬಟ್ No, I don't mean extort money. When you are converting any currency into Bitcoin, that currency is going to someone. Okay, so that is like ಅದರಲ್ಲಿ ಒಂದು ವ್ಯಾಲ್ಯೂ ಎಕ್ಸ್ಚೇಂಜ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ಬಿಟ್ವೀನ್ one block to or one address to another address, one public address to another public key address. ಒಂದು ವ್ಯಾಲ್ಯೂ ಪಾಸ್ ಆಗುತ್ತೆ. That value could be anything. It could be currency or it could be, you know, somebody's effort, somebody's time. ಏನಾದ್ರೂ ಆಗ್ಬೋದು. ಆಕ್ಚುಲಿ ಆ ಬ್ಲಾಕ್ ಚೈನ್ ಅಲ್ಲಿ ಇನ್ನು ಮುಂದೆ ಅದನ್ನ ತಗೊಂಡು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅದು ಇದೆಲ್ಲ ತುಂಬಾ ಇನ್ವೆನ್ಷನ್ಸ್ ಗಳು ಆಗ್ತಾ ಇದೆ. ಸೊ ನಿಮ್ಮ ಪ್ರಶ್ನೆಯ ಉತ್ತರ ಅದು ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ, Satoshi? Not to Satoshi. Satoshi is no more active in the Allah, when they have so much of money already made, it goes to miner. Those who are into mining. Yeah, see, ಇದೇ ನಾನು ಅನಾಲಜಿ ಇಟ್ಕೊಂಡು ನೀವು you have said about how the money came. ಅಂದ್ರೆ how ಈಗ ನಮ್ಮ ಭಾರತದಲ್ಲೇ ತಗೊಂಡ್ರೆ ಯಾವನ್ ಹತ್ರ ಹಸು ಇರ್ತಾ ಇತ್ತು ಅವನ್ ತುಂಬಾ ಸಾವುಕಾರ ಇರ್ತಾ ಇದ್ದ ಆರ್ಯನ್ ಪೀರಿಯಡ್ ಅಲ್ಲಿ, ವೇದಿಕ್ ಪೀರಿಯಡ್ ಅಲ್ಲಿ. ಸೊ ಹೂಎವರ್ ಓನ್ಸ್ ದಿ ಹಸು ಇಸ್, ಸೊ ಯು ಹ್ಯಾವ್ ಮೇಡ್ ಅ ಡಿಸ್ಟಿಂಕ್ಷನ್ ಬಿಟ್ವೀನ್ ಧನ ಅಂಡ್ ಏನು ದುಡ್ಡು, dana and hana. You have made that distinction, okay? And also you have shown how the dollar falls
ಹಿಂಗೆ then it becomes ಅಯ್ಯೋ ಬರೀ ದುಡ್ಡ ಇದು ಅಂತ ಅಂದ್ಬಿಟ್ಟು ವೆನಿಜುವೆಲನ್ ನಲ್ಲಿ ಸಿಕ್ಕಾಪಟ್ಟೆ ಪ್ರಿಂಟ್. So is there any foolproof method that you can say right now, at least surmise that Bitcoin also will not become like that? You're just selling, okay, you give money, I'll sell you Bitcoin, but where is the Bitcoin? It is virtual. ಹೌದು, ಇಟ್ಸ್ ಟೆಕ್ನಿಕಲಿ ಹೇಳ್ಬೇಕಾದ್ರೆ at the end of the day it is like sending a message from one person Exactly, to another yeah. person, but there is lot more going behind that message. So I cannot predict, or I don't know the answer for that. Or when you don't know the answer, you should say, oh, that's a good question. Yeah, Niguda, that I think is the Niguda in your book. We understood Bitcoin, understood everything. That's the first point. Second one, as a science fiction writer, when I saw that, the first thought I came, idellanu ee computers ella they are running on the sun. Suppose one day the sun goes off. ಅದು ಅನ್ಕೊಳ್ತಾ ಇದ್ದಂಗೆ ನಿನ್ನೆ that has come in the news that the sun may die faster than we have expected. And faster ಅಂದ್ರೆ ಇವತ್ತು ನಾಳೆ ಎಲ್ಲ many billions of years ago, but you have told also there is a cut-off time for Bitcoin. ಎಷ್ಟು it runs so many cycles or something you have said, some 2046 cycles. Okay, 2019 ಗಿಂತ ತುಂಬಾ ಮುಂಚೆ ಮುಗಿದಿದೆ. But whatever, that is a very theoretical question. Now this is running on solar power. Suppose the solar power goes away, then what happens to the Bitcoin? And the one question. No? Second one, also I thought when somebody has had so much of brains to make it work on non-conventional power, probably ashtotke they will harness light, I mean air, also water. Atrella harness ಮಾಡಬಹುದಾ ಅಂತ ಅಂದ್ಬಿಟ್ಟು ನನ್ಗನ್ಸುತ್ತೆ. At the end of the day, ನಿಮ್ಮ first question, what happens if solar energy goes away? I think that's not a Bitcoin problem. It's a much bigger problem for everybody. But ultimately, yes, work around that. Andre anything that can run a computer will also run a Bitcoin ಅಂತ ಹೇಳ್ಬೋದು. Actually, ಎಲ್ ಸಾಲ್ವಡೋರ್ ಕಂಟ್ರಿ ನಲ್ಲಿ ಜ್ವಾಲಾಮುಖಿಯ ಈ ಒಂದು ಎನರ್ಜಿ ವಲ್ಕನೋ ಎನರ್ಜಿ ಯೂಸ್ ಮಾಡ್ಕೊಂಡು ಅಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ ಬಿಟ್ಕಾಯಿನ್. ಸೊ ದೇರ್ ಆರ್ ಅದರ್ ವೇಸ್. ಐ ಆಲ್ಸೋ ಹರ್ಡ್ ದಟ್ if nothing else works, it can also work with through radio frequency anta. So there are ways, but we'll never know what really happens or what will be the ultimate source of this Bitcoin mining anta helkondo. So that is my this thing. Coming back to your book, igagle you have touched upon some of these aspects. ಬಟ್ ಈ ಬುಕ್ ಓದಿಲ್ದೇ ಇರೋರಿಗೆ ಒಂದು ಹೇಳೋ ಒಂದು ವಿಷಯ ಅಂತ ಹೇಳಿದ್ರೆ ಇದರಲ್ಲಿ 5 ಮಾನವ ಪ್ರಕಾರಗಳು ಇರ್ತವೆ. ಮೊದಲನೇದು ಐ ಸ್ಟಾರ್ಟ್ ವಿತ್ ಕ್ಲೋನ್ಸ್. ಕ್ಲೋನ್ಸ್ ಇಸ್ ಎಲ್ಲರಿಗೂ ಗೊತ್ತಿರುತ್ತೆ, ಸಿಂಪಲ್, ಆಲ್ರೆಡಿ ಇಟ್ ಇಸ್ ಹ್ಯಾಪನಿಂಗ್ ಅಂತ ಹೇಳ್ತಾರೆ. ಸೊ ಕ್ಲೋನ್ಸ್. ದೆನ್ ದ ಸೆಕೆಂಡ್ ಒನ್ ಇಸ್ ಸೈಬೋರ್ಗ್. ಸೈಬೋರ್ಗ್ ಇಸ್ ಲೈಕ್ computer generated babies and human with computer connection. Like I said, you have a chip in the brain. Clones andre as you said, clones. Namma Hindu mythology nalle clone Raktabijasura, because I am also interested in how this modern technology and olden Hindu other ಸುಳ್ಳೆ ಇರ್ಬೋದು, ಮೈಥಾಲಜಿನೇ ಇರ್ಬೋದು, ಬಟ್ ರಕ್ತ ಬೀಜಾಸುರನಲ್ಲಿ ಒಂದು ರಕ್ತ ಕಣದಿಂದ ಇನ್ನೊಬ್ಬ ಬರ್ತಾ ಇದ್ದ. ಸೊ ದಟ್ ಈಸ್ ಆಲ್ಸೋ ಅ ಕ್ಲೋನ್. Then you have designer, test tube baby with more fine tuning anta ಹೇಳ್ಬೋದೇನೋ as a layman. Then you have I think Chimera, which is animal aspects na human ga hakondu. Right now, if you ask me now, can you mix the genes of human being with a non-human being? Andre it will be an emphatic no. Cannot. We cannot do that because we are different. But I don't know, maybe there will be certain that's why I said there will be a new technology which will give rise to new thoughts. So in future, maybe 100 years from now, it may become possible. So chimeras also can become possible. Okay. And then the fifth and the last one is
us. who we are here. ಗಾಂಪರು ಅಂತ ಆತರ ಕೇಳಿದ್ದಾರೆ. ಆ ವರ್ಡ್ ನನಗೆ ಇಷ್ಟ ಆಗಿಲ್ಲ, ಬಟ್ ಇಟ್ಸ್ ಓಕೆ. ಸೊ Word Gamparu, see in English, I wrote this whole novel as a 6,000 word English short story. Now I converted that 6,000 words to 40,000 words Kannada novel. English in the Kannada madbekadre English nalli yokels anta. See, we have exact words in English, so that brings us to your question also as to how can you write this in Kannada anta. ಆ ಯೋಕೆಲ್ ಅನ್ನೋದಕ್ಕೆ ಕರೆಕ್ಟ್ ಆಗಿ ಕನ್ನಡನಲ್ಲಿ ಎಲ್ಲಿ ಹುಡ್ಕುದ್ರು ಯಾವ ನಿಘಂಟಲ್ಲಿ ಹುಡ್ಕುದ್ರು ಸಿಕ್ಕಲ್ಲ. ನಾವು ಸಣ್ಣವರಿದ್ದಾಗ ನಮ್ಮಪ್ಪ ಒಂದ್ ಗಾಂಪ್ರೋಡ್ರಿಯರ್ದು ಕತೆ ಹೇಳ್ತಾ ಇದ್ರು. ಗಾಂಪ್ರು ಅಂದ್ರೆ ದಟ್ ಸಪೋಸ್ ಟು ಬಿ ವೆರಿ ವೆರಿ ಸಿಂಪಲ್ ಮೈಂಡೆಡ್, ಆಲ್ಮೋಸ್ಟ್ ಬಾರ್ಡರಿಂಗ್ ಆನ್ ಸ್ಟುಪಿಡಿಟಿ, ದ ಕೈಂಡ್ ಆಫ್ ಪೀಪಲ್. ಸೊ ಮುಂದೆ ದಟ್ಸ್ ವೈ ಐ ಹ್ಯಾವ್ ಯೂಸ್ ದಟ್ ವರ್ಡ್ ಗಾಂಪ್ರೋ. It's not because I liked it, but because I didn't have any alternative for it. So ಕನ್ನಡದಲ್ಲಿ ಬರಿಬೇಕಾದ್ರೆ ಆಲ್ಟರ್ನೇಟಿವ್ಸ್ ಸಿಕ್ಕೋದು ತುಂಬಾ ಕಷ್ಟ. ನಾನು ಪವಮಾನ್ ಎಷ್ಟ್ ಸತಿ ಕೂತ್ಕೊಂಡು ಈ ವರ್ಡ್ ಅನ್ನ ಇದಕ್ಕೆ ಯೂಸ್ ಮಾಡ್ಬೇಕಾ ಅದಕ್ಕೆ ಯೂಸ್ ಮಾಡಬಾರ್ದಾ ಅಂತ ಎಲ್ಲ ಯೋಚನೆ ಮಾಡಿದೀವಿ. And if it becomes too technical, people may not understand it. Like if for example cyborg ಅಂತ ಹೇಳಿದ್ರೆ, if I say ಮಾನವ with computer, it becomes a robot. Robot is not cyborg, so robot is different. So adana antarjali ante eno madidvi because he's connected to the internet. Kai mirage antarjeevi anta madidvi. So I don't know if any dictionary. ನಾನು ನಿಮ್ಮ ಹಲವಷ್ಟು ವರ್ಡ್ಸ್ ಗಳನ್ನ ನೋಟ್ ಮಾಡ್ಕೊಂಡು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ಎಲ್ಲೂ ಸಿಗ್ಲಿಲ್ಲ. ಸೊ I think we have done a lot of neologism in this story. Antarjali, antarjeevi, amele human cockroach, huroach anta madidini. But who knows, after 1000, ಮಂಜಿರಳೆ ಮನುಷ್ಯ ಪ್ಲಸ್ ಜಿರಳೆ ಮಂಜಿರಳೆ ಅಂತ ಮಾಡಿದೆ. ಬಟ್ 1000 ವರ್ಷ ಆದ್ಮೇಲೆ ಆ ಇಂಗ್ಲಿಷೇ ಇಲ್ದೇ ಇರ್ಬೋದು, ಅಥವಾ ಕನ್ನಡನೇ ಶಬ್ದ ಇಲ್ದೇ ಇರ್ಬೋದು. ಬಟ್ ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ಐ ಆಮ್ ಸ್ಟಿಲ್ ಹಿಯರ್ ನೌ. So just to close that loop, so ಈ 5 ಮಾನವ ಪ್ರಕಾರಗಳ ನಡುವೆ ನಡೆಯುವ ಒಂದು ಸಂಘರ್ಷ, ಇದರಲ್ಲಿ ಮೀಸಲಾತಿ ಪದ್ಧತಿ ಇದೆ, ಮತ್ತೆ ಹಲವಾರು ಲಾಸ್ಗಳು, ಮತ್ತೆ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಎಡಪಂಥ ಬಲಪಂಥ. ಸೊ ತುಂಬಾ ಸೊಗಸಾಗಿ ಒಂದು ಎಲ್ಲೂ ಟು ಸಮ್ ಎಕ್ಸ್ಟೆಂಟ್ ಈಗಿನ ನಮ್ಮ ಒಂದು ವ್ಯವಸ್ಥೆಯನ್ನು ಆ ಒಂದು 1000 years ahead ಆಗಿರೋ ಈ ಕಥೆಯಲ್ಲಿ ಮಾಡಿದ್ರೆ ತುಂಬಾ ಸೊಗಸಾಗಿ ಮಾಡಿದ್ರೆ. Thank you for giving this unique book in Kannada. Thank you. I really should thank Pavaman for taking this through. He was totally into this, and he just wanted it to be both as a e-book as well as an audio book. Thank you, Pavaman, and thank you, Myline, for this. And I'm really thankful. I only wish more and more people, sorry, ಇದನ್ನ ಕನ್ನಡದಲ್ಲೇ ಹೇಳ್ತೀನಿ, ಹೆಚ್ಚೆಚ್ಚು ಜನ ಈ ತರ ಸೈನ್ಸ್ ಫಿಕ್ಷನ್ ಆಗ್ಲಿ ಅಥವಾ ನಮ್ಮ ನಿಗೂಢ ನಾಣ್ಯ ಆಗ್ಲಿ ಟೆಕ್ನಿಕಲ್ ಥಿಂಗ್ಸ್ ನ ಓದ್ಬೇಕು ಅನ್ಸುತ್ತೆ ನನ್ಗೆ. ಈ ಅತ್ತೆ ಸೊಸೆ ಸೊಸೈಟಿ ಕಾದಂಬರಿಗಳಿಂದ ಒಂದ್ ಸ್ವಲ್ಪ ಆಚೆ ಬಂದು ಈ ತರ ಸೈನ್ಸ್ ಫಿಕ್ಷನ್ ಮಾಡಿದ್ರೆ ನಮ್ಗೂನು ಒಂಥರ ಹುರುಪು ಬರುತ್ತೆ. ನಾನ್ ನೋಡಿದ್ರಲ್ಲಿ ಬೆಂಗಾಲಿ ಸೈನ್ಸ್ ಫಿಕ್ಷನ್ ಅಂಡ್ ಮರಾಠಿ ಸೈನ್ಸ್ ಫಿಕ್ಷನ್ ಇದೆರಡು ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದೇ ತರ ನಮ್ ಕನ್ನಡದವರು ಹೆಚ್ಚೆಚ್ಚು ಕನ್ನಡ ಸೈನ್ಸ್ ಫಿಕ್ಷನ್ ಓದ್ಲಿ ಅಂತ ನನ್ಗೆ ಆಸೆ. ಥ್ಯಾಂಕ್ ಯು. ಅದೇ ರೀತಿ ನನ್ನ ಈ ನಿಗೂಢ ನಾಣ್ಯ ಕೂಡ ಅದರಿಂದ ಕೂಡ ಒಂದು ಸಣ್ಣ ಸ್ಟೋರಿ ಇದೆ. ನಾನು ಇದನ್ನ ಬುಕ್ ಆಗಿ ಪಬ್ಲಿಷ್ ಮಾಡುವ ಪ್ಲಾನೇ ಇರ್ಲಿಲ್ಲ ನಂದು. ಬೇರೆ ಬುಕ್ಸ್ ನ ಮೈಲ್ಯಾಂಗ್ ನಲ್ಲಿ ಈ ಬುಕ್ ಮಾಡ್ಲಿಕ್ಕೆ ಕೊಡುವಾಗ ಈ ಒಂದು ಐಡಿಯಾ ಪಿಚ್ ಮಾಡಿದಾಗ ದೇ ಲಾಸ್ಟ್ ಆನ್ ಟು ಇಟ್ ಅಂಡ್ ದೇ ವರ್ ರಿಯಲಿ interested in publishing. So thanks again Pavaman and Vasant and everybody behind Mylang for I think we've come. I would like to close this much earlier than the scheduled time. We have another minute. So if anybody has any questions, I think we'll be glad to take. Again, I thank Bangalore Literary Festival and Mylang. Yes, Dr. Sri Narahari sir. He is our secretary and also founder member of Indian Science Fiction Authors, and I'm really honored to have him here. Thank you, sir. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶ್ರೀನರಹರಿ ಅಂತ ಸೆಕ್ರೆಟರಿ ಜನರಲ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಫಾರ್ ಸೈನ್ಸ್ ಫಿಕ್ಷನ್ ಸ್ಟಡೀಸ್. 23 ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ. ನೀವು IASFS.in ಅಂತ ಹೋದ್ರೆ ವೆಬ್ಸೈಟ್ ನಲ್ಲಿ ನಾವು ಎಲ್ಲರೂ ಸಿಗ್ತೀವಿ. ನಮ್ಮ ಇಡೀ ಗುಂಪು ಸಿಗುತ್ತೆ. ಅದ್ರ ಜೊತೆ ತಾವು ಕೂಡ ಕೈ ಜೋಡಿಸ್ಬೇಕು. ಬಹಳ ಕಷ್ಟವಾದ ಕ್ಲಿಷ್ಟವಾದಂತಹ ಒಂದು ಅಂಶ ಏನು ಅಂತಂದ್ರೆ
ನಾವು ಇವತ್ತಿಂದ ಇಮ್ಯಾಜಿನ್ ಮಾಡ್ಕೋಬಹುದು, 1000 ವರ್ಷದ್ದು ಇಮ್ಯಾಜಿನ್ ಮಾಡ್ಕೊಳ್ಳೋದು ಬಹಳ ಕಷ್ಟವಾದ ಕೆಲಸ. ಆದ್ರೆ ಸೈನ್ಸ್ ಫಿಕ್ಷನ್ ಯಾವುದು ಅಂತಂದ್ರೆ ಫಾರ್ ಫೆಚೆಡ್ ಫ್ಯೂಚರೇ ಬರೀಬೇಕು. ಈಗಿಂದಲ್ಲ, ಕಾಂಟೆಂಪರರಿ ಅಲ್ಲ, ಈಗಿನ ಪ್ರಾಬ್ಲಮ್ಗಳನ್ನ ನಾವು ಅಲ್ಲಿಗೆ ಪೋಸ್ ಮಾಡಿ ಅಲ್ಲಿಯ ಒಂದು ಸೊಲ್ಯೂಷನ್ ಏನಿದೆ ಅನ್ನೋದನ್ನ ಕಂಡಿಡ್ಕೊಳ್ಳುವಂಥದ್ದೇ ಸೈನ್ಸ್ ಫಿಕ್ಷನ್ ಆಗಿರುತ್ತೆ. ಆ ಥರದಲ್ಲಿ ಮಹತ್ ಪ್ರಯತ್ನ ಒಂದು. ಎರಡನೇದಾಗಿ ಈ ನಿಗೂಢ ನಾಣ್ಯನೂ ಕೂಡ ಬಹಳ ಟೆಕ್ನಿಕಲ್ ಆಗಿದ್ದೂ ಕೂಡ ಅದನ್ನ ಸರಳಗೊಳಿಸಿ ಎಲ್ಲರಿಗೂ ಅರ್ಥ ಆಗುವಂತಹ ಒಂದು ಪುಸ್ತಕಗಳನ್ನು ನಾವು ಬರಬೇಕಾಗಿದೆ. ಮೇಡಮ್ ಹೇಳಿದ ಹಾಗೆ ಸಾಮಾನ್ಯವಾದಂತಹ ಕಾಂಟೆಂಪರರಿ ಇದನ್ನ ನಾವು ಎಲ್ಲಾ ಸೀರಿಯಲ್ಗಳಲ್ಲೂ ನೋಡ್ತೀವಿ, ಎಲ್ಲಾ ಚಾನೆಲ್ಗಳು ನಮ್ಮನ್ನ ಬಿತ್ತರಿಸ್ತಾರೆ ಮತ್ತೆ ನೋಡೋ ಹಂಗ್ ಮಾಡ್ತಾರೆ. ಅದ್ರ ಬಗ್ಗೆ ಅದರಲ್ಲೇ ಜೀವನ ಇದೆ, ಮತ್ತೆ ಜೀವನ ಅಂತ ಅನ್ನೋದು ಕೂಡ ಒಂದು ಪ್ರತಿಬಿಂಬವಾಗಿ ಅಲ್ಲಿ ಪ್ರತಿಬಿಂಬಿಸ್ಬೋದು ಕೆಲವು ಕಾದಂಬರಿಗಳ ಮೂಲಕ. ಆದ್ರೆ ಮಾನವನ ಮೇಲೆ ಈ ತಂತ್ರಜ್ಞಾನ ಮತ್ತು ವಿಜ್ಞಾನ ಮಾಡಿರುವಂತಹ ಒಂದು ಪ್ರಮಾಣ ಏನಿದೆಯೋ ಅಂತಂದ್ರೆ ಎಫೆಕ್ಟ್, ಅದು ಮುಂದೆ ಹೇಗಾಗಿರ್ಬಹುದು ಅಂತ ಅನ್ನೋದ್ರ ಬಗ್ಗೆ ನಾವು ಆ ಫ್ಯೂಚರ್ ಶಾಕ್ ಅನ್ನು ಕೂಡ ತಡ್ಕೊಳ್ಳೋ ಹಾಗಾಗ್ಬೇಕು. ಮತ್ತೆ ಮನುಷ್ಯನ ಒಂದು ಲಕ್ಸುರೀಸ್ ಅನ್ನ ಜಾಸ್ತಿ ಮಾಡ್ಬೇಕು. ಇದೆಲ್ಲದನ್ನು ಕೂಡ ಇವರಿಬ್ರು ಕೂಡ ಬಹಳ ಉತ್ತಮವಾಗಿ ಇವತ್ತು ಏನೇನಿದೆಯೋ ಅದೆಲ್ಲದರ ಸಮಸ್ಯೆಗಳನ್ನು ಕೂಡ ಮುಂದೆ ಹೊರಿಸಿದ್ದಾರೆ. ಆಮೇಲೆ ಎಲ್ಲ ಟೆಕ್ನಿಕಲ್ ಆಗಿದೆ, ಅಥೆಂಟಿಕ್ ಆಗಿದೆ. ಮುಂದೆ ಹೇಳೋದಾದಂತಂದ್ರೆ ಏನಿಲ್ಲ ಅಂತಂದ್ರೆ ಅವಾಗ ಉಪಯೋಗಿಸುವಂತ ವರ್ಡ್ ಜೈಗೋಟ್ಗಳಷ್ಟೇ, ಇನ್ನೇನು ಇಲ್ಲ. ಆದ್ರಿಂದಾಗಿ ನಾನು ಹೇಳಂತದ್ದು ಮತ್ತೊಂದು ಅಂಶ ಏನು ಅಂದ್ರೆ ಕನ್ನಡದಲ್ಲಿ ಬರೆಯೋದು ಬಹಳ ಬಹಳ ಕ್ಲಿಷ್ಟ, ಮತ್ತೆ ಅರ್ಥ ಆಗೋ ಹಾಗೆ ಮಾಡಿದ್ರೆ ಮಾತ್ರ ಜನ ಓದ್ತಾರೆ. ಆ ಪ್ರಯತ್ನ ಇಬ್ಬರು ಕೂಡ ಮಹನೀಯರು ಮಾಡಿದರೆ ಕನ್ನಡಕ್ಕೆ ಕೊಡುಗೆ ಮತ್ತೆ ಜ್ಞಾನಕ್ಕೆ ಕೊಡುಗೆ, ವಿಜ್ಞಾನಕ್ಕೆ ಮಾಡಿರುವಂತಹ ಮಹತ್ವವಾದ ಕೊಡುಗೆ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, everyone.